ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವಿಡಿಯೋ ಕೈ ಕೆಸರಾದರೆ ಬಾಯಿ ಮೊಸರು. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಿಕ್ಷಕರು ಒಮ್ಮೆ ಮಕ್ಕಳಿಗೆ ಪಾಠವನ್ನು ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಪಾಠದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಗಾದೆ ಮಾತು ಬರುತ್ತೆ. ಇದನ್ನು ಕೇಳಿಸಿಕೊಂಡಂತಹ ಮಕ್ಕಳು ಅದರ ಅರ್ಥವನ್ನು ಶಿಕ್ಷಕರ ಬಳಿಯಲ್ಲಿ ಕೇಳ್ತಾರೆ. ಇದಕ್ಕೆ ಶಿಕ್ಷಕರು ಅದಕ್ಕೆ ಅನ್ವಯಿಸುವಂತಹ ಸರಿಯಾದ ರೀತಿ ಅದನ್ನು ಅರ್ಥೈಸುವಂತಹ ಒಂದು ಕಥೆಯನ್ನು ಮಕ್ಕಳಿಗೆ ಹೇಳ್ತಾರೆ. ಮಕ್ಕಳೇ, ರಾಮೇನಹಳ್ಳಿ ಎನ್ನುವಂತಹ ಒಂದು ಊರು ಇತ್ತು. ಆ ಊರು ಬೆಟ್ಟಗಳ ತಪ್ಪಲಿನಲ್ಲಿದ್ದರಿಂದ ಅಲ್ಲಿ ಯಥಾವತ್ತಾಗಿ ಮಳೆ ಆಗ್ತಾ ಇತ್ತು. ಎಲ್ಲ ತಿಂಗಳುಗಳಲ್ಲಿ ನದಿಗಳಲ್ಲಿ ನೀರು ತುಂಬಿ ತುಳುಕಾಡ್ತಾ ಇತ್ತು. ಇದರಿಂದ ಆ ಊರಿನ ಜನರು ಯಥಾವತ್ತಾಗಿ ಕೃಷಿಯನ್ನು ಮಾಡ್ತಿದ್ರು. ಕೃಷಿಯೇ ಅವರ ಮೂಲ ಕಸುಬಾಗಿತ್ತು. ಅದೇ ಊರಲ್ಲಿ ರಾಮು ಎನ್ನುವಂತಹ ಒಬ್ಬ ರೈತ ಇದ್ದ. ಅವನ ಬಳಿಯಲ್ಲಿ ತುಂಬಾ ಜಮೀನಿತ್ತು. ಅವನು ಕೃಷಿಗಳನ್ನು ಮಾಡ್ತಿದ್ದ. ಆದರೆ ಅವನಿಗೆ ವಯಸ್ಸಾಗ್ತಾ ಆಗ್ತಾ ಅವನು ಹಾಸಿಗೆಯನ್ನು ಹಿಡಿತಾನೆ. ಅವನಿಗೆ ತನ್ನ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯಾಗುತ್ತೆ. ಯಾಕಂದರೆ ಅವನ ಮಕ್ಕಳು ತುಂಬಾ ಸೋಂಬೇರಿಗಳಾಗಿದ್ದರು. ಈ ಕೃಷಿ ಕೆಲಸಗಳಲ್ಲಿ ಅಥವಾ ಬೇರೆ ಕೆಲಸಗಳಲ್ಲಿ ಅವರಿಗೆ ಆಸಕ್ತಿನೇ ಇರಲಿಲ್ಲ. ಅವರು ಊಟ ಮಾಡೋದು, ಓದ್ಕೊಳ್ಳೋದು, ಮಲ್ಗೋದು ಇಷ್ಟು ಮಾತ್ರನೇ ಮಾಡ್ತಿದ್ರು. ಇದರಿಂದ ಆ ರೈತನಿಗೆ ತನ್ನ ನಂತರ ಅವರ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಶುರುವಾಗುತ್ತೆ. ಅವನು ಅವನ ಮಕ್ಕಳನ್ನು ಅವನ ಕೋಣೆಗೆ ಕರೀತಾನೆ ಹಾಗೂ ಹೇಳ್ತಾನೆ, ಮಕ್ಕಳೇ, ನಾನು ಮಾಡಿಟ್ಟ ಆಸ್ತಿಯೆಲ್ಲ ನನ್ನ ಹೊಲದಲ್ಲಿ ಅಗೆದಿಟ್ಟಿದ್ದೇನೆ. ನೀವು ಅದನ್ನು ಅಗೆದು ತೆಗೆಯಿರಿ ಮತ್ತು ನನ್ನ ನಂತರ ನೀವು ಉಪಯೋಗಿಸಿ ಅಂತ ಹೇಳ್ತಾನೆ. ಕೆಲವು ದಿನಗಳ ನಂತರ ಆ ರೈತ ಸಾವನ್ನಪ್ತಾನೆ. ಆಗ ಅವನ ಮಕ್ಕಳಿಗೆ ಅವನು ಹೇಳಿದ ಮಾತು ನೆನಪಾಗುತ್ತೆ ಹಾಗೂ ಆ ನಾಲ್ವರು ಕೂಡ ಅವರ ಹೊಲಕ್ಕೆ ಹೋಗ್ತಾರೆ. ರೈತ ಹೇಳಿದ ಹೊಲ ಅವರ ಹಳೆಯ ಹೊಲ ಆಗಿತ್ತು. ಅದರಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳು ಇತ್ತು. ಅವುಗಳನ್ನೆಲ್ಲ ಅಗೆಯಲು ಪ್ರಾರಂಭಿಸಿದರು. ಅಗೆದು ಅಗೆದು ಸಮತಲಕ್ಕೆ ತಂದರು. ಎಷ್ಟು ಅಗೆದರೂ ಕೂಡ ಅವರಿಗೆ ನಿಧಿಯ ಖಜಾನೆ ಮಾತ್ರ ಸಿಗಲಿಲ್ಲ. ಇದನ್ನೆಲ್ಲವನ್ನ ದೂರದಿಂದ ರೈತನ ಸ್ನೇಹಿತ ತೋಟದಲ್ಲಿ ಕೆಲಸ ಮಾಡ್ತಿದ್ದವನು ಗಮನಿಸ್ತಾ ಇದ್ದ ಹಾಗೂ ಅವನು ಅವರ ಬಳಿಗೆ ಬರ್ತಾನೆ. ಮಕ್ಕಳೇ, ನೀವು ಅಪ್ಪ ಹೇಳಿದ ಹಾಗೆ ಖಜಾನೆಗಳನ್ನು ಈ ಹೊಲಗಳೆಲ್ಲ ಅಗಿದು ನೋಡ್ತಾ ಇದ್ದೀರಾ? ಅವನ ಮಾತಿನ ಅರ್ಥ ಅದಲ್ಲ. ಅವನು ಹೇಳಿದ್ದು ಈ ತೋಟ, ಗದ್ದೆ, ಹೊಲಗಳನ್ನು ಖಜಾನೆ ಅಂತ. ಅವುಗಳನ್ನು ಅವನ ನಂತರ ನೀವು ಬಳಸಿಕೊಳ್ಳಿ ಅಂತ ಅವನು ಹೇಳಿದ್ದು. ಹೊರತಾಗಿ ಅವನು ಯಾವುದೇ ನಿಧಿಯ ಖಜಾನೆಗಳನ್ನು ಈ ಹೊಲದಲ್ಲಿ ಊತಿಡಲಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮಕ್ಕಳು ಬೇಸರ ಪಡ್ಕೋತಾರೆ. ಅದಕ್ಕೆ ರೈತ ಹೇಳ್ತಾನೆ, ಮಕ್ಕಳೇ, ಯಾಕೆ ಬೇಸರ ಪಡ್ಕೋತೀರಾ? ಹೇಗೋ ಹೊಲವನ್ನು ಅಗೆದು ಸಮತಟ್ಟನ್ನಾಗಿ ಮಾಡಿದ್ದೀರಾ. ಇನ್ನೂ ಅದಕ್ಕೆ ಬೇರೆ ಬೇರೆ ಫಲ ಕೊಡುವಂತಹ ಹಣ್ಣುಗಳು, ತರಕಾರಿಗಳು, ಬೆಳೆಗಳು, ತೆಂಗಿನ ಮರ, ಅಡಿಕೆ ಮರದ ಸಸಿಗಳನ್ನು ನೆಟ್ಟರೆ ನೀವು ಖಜಾನೆಯ ರಾಶಿಯನ್ನು ಪಡ್ಕೋಬಹುದಲ್ವಾ ಅಂತ ಹೇಳ್ತಾನೆ. ರೈತನ ಮಾತು ಕೇಳಿ ತಾವು ಮಾಡಿದ ಶ್ರಮ ವ್ಯರ್ಥ ಆಗಬಾರ್ದು ಅಂತ ಅವರು ಅನೇಕ ಗಿಡಗಳನ್ನು, ತರಕಾರಿಗಳನ್ನು ಬೆಳೆಸ್ತಾರೆ. ಸ್ವಲ್ಪ ವರ್ಷಗಳಲ್ಲೇ ಅವುಗಳು ದೊಡ್ಡ ದೊಡ್ಡ ಮರಗಳಾಗಿ ಬೆಳೀತವೆ. ಉತ್ತಮವಾದ ಫಸಲುಗಳನ್ನು ನೀಡೋಕೆ ಶುರು ಮಾಡ್ತವೆ. ಇವುಗಳನ್ನೆಲ್ಲ ಆ ನಾಲ್ವರು ರೈತನ ಮಕ್ಕಳು ಮಾರಾಟವನ್ನೂ ಮಾಡ್ತಾರೆ. ಅನೇಕ ಹಣಗಳನ್ನು ಕೂಡ ಗಳಿಸ್ತಾರೆ. ಅವರಿಗೆ ಆಗ ತಿಳಿಯುತ್ತೆ ತಮ್ಮ ಅಪ್ಪ ಹೇಳಿದ ಖಜಾನೆ ಇದೆ ಅಂತ. ಅವರು ನಾಲ್ವರು ಕೂಡ ಉತ್ತಮ ಕೃಷಿಕರಾಗ್ತಾರೆ. ಅದರ ಜೊತೆಯಲ್ಲಿ ಬೇರೆ ಇನ್ನೂ ಅನೇಕ ಉದ್ಯೋಗಗಳನ್ನು ಕೂಡ ಶುರು ಮಾಡ್ತಾರೆ. ಅದಕ್ಕೆ ಹೇಳೋದು ಮಕ್ಕಳೇ, ನಾವು ಸೋಂಬೇರಿಗಳಾಗಿದ್ದರೆ ಏನೂ ಪ್ರಯೋಜನ ಇಲ್ಲ ಅಂತ. ನಾವು ಕಷ್ಟಪಟ್ಟು ದುಡಿದ್ರೆ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗೋದು. ಇಲ್ಲಿಯೂ ಹಾಗೆ ಅವರು ಕಷ್ಟಪಟ್ಟು ದುಡಿದ್ರಿಂದ ಅವರಿಗೆ ಕೈ ತುಂಬ ಹಣ ಸಿಕ್ತು. ನಾವು ಕೂಡ ನಮ್ಮಲ್ಲಿರುವ ಸೋಂಬೇರಿತನವನ್ನು ಒದ್ದೋಡಿಸಬೇಕು. ಕಷ್ಟಪಟ್ಟು ದುಡಿಯೋದನ್ನ ಕಲಿಬೇಕು. ಸೊ
ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.